ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಶೀಘ್ರದಲ್ಲೇ 4 ನಿಗಮಗಳಿಗೆ ಹೊಸ ಬಸ್ ಖರೀದಿ ಹಾಗೂ 9,000 ಹುದ್ದೆಗಳನ್ನು ಭರ್ತಿ ಮಾಡಲಾಗುತ್ತೆ ಅಂತ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ನಗರದಲ್ಲಿ ಭಾನುವಾರ ಮಾತನಾಡಿದ ಅವರು, ಬೆಳಗಾವಿ ಭಾಗಕ್ಕೆ ಎಲೆಕ್ಟ್ರಿಕ್ ಬಸ್ ಬರ್ತಿರುವುದು ಹಾಗೂ ಹಳೆಯ ಬಸ್ಗಳ ಬಿಡ್ತಾ ಇರುವ ವಿಚಾರಕ್ಕೆ ಪ್ರತಿಕ್ರಿಯಿಸಿದ ಅವರು, ಈ ಹಿಂದೆ ನಾನು ಸಾರಿಗೆ ಸಚಿವರಾಗಿದ್ದ ಸಮಯದಲ್ಲಿ ಯಾವಾಗಲೂ ಹಳೆ ಬಸ್ ಬಿಟ್ಟಿಲ್ಲ. ನಾನು ಇಲ್ಲದೆ ಇರುವಾಗ ಬಸ್ ಅವಶ್ಯಕತೆ ಇದ್ದಿದ್ದಕ್ಕೆ ಹಳೆ ತಗೊಂಡಿದ್ದಾರೆ. ಇನ್ನು ಎಲೆಕ್ಟ್ರಿಕ್ ಬಸ್ಗಳ ಟೆಂಡರ್ ಕರೆದಿದ್ದೇವೆ. ಜೆಸಿಸಿ ಅಡಿಯಲ್ಲಿ ಎಲೆಕ್ಟ್ರಿಕ್ ಬಸ್ ಓಡಲಿದೆ. ಬಸ್ ಹಾಗೂ ಚಾಲಕರು ಟೆಂಡರ್ ಪಡೆದುಕೊಂಡವರ ಕಡೆಯವರೇ ಇರ್ತಾರೆ, ಆದರೆ ನಿರ್ವಾಹಕರು ಮಾತ್ರ ನಮ್ಮವರು ಇರ್ತಾರೆ. ಪ್ರತಿ ಕಿಲೋಮೀಟರ್ಗೆ ಇಷ್ಟು ಅಂತ ಹಣ ನಿಗದಿ ಮಾಡಿ ಎಲೆಕ್ಟ್ರಿಕ್ ಬಸ್ ಪ್ರಾರಂಭ ಆಗುತ್ತೆ ಎಂದರು. ಬಸ್ಗಳ ಸಂಖ್ಯೆ ಕಡಿಮೆ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಕಳೆದ 4 ವರ್ಷದ ಅವಧಿಯಲ್ಲಿ ಒಂದೇ ಒಂದು ಬಸ್ ಖರೀದಿ ಮಾಡಿಲ್ಲ. ಇದರಿಂದ ಬಸ್ಗಳ ಸಂಖ್ಯೆ ಕಡಿಮೆಯಾಗಲು ಪ್ರಮುಖ ಕಾರಣ. ಬಸ್ಗಳ ಸಂಖ್ಯೆ ಹೆಚ್ಚಾಗಬೇಕಾಗಿದೆ. ಆದ್ದರಿಂದ ಒಟ್ಟು 5,800 ಬಸ್ಗಳನ್ನು ಖರೀದಿ ಮಾಡಲು ಯೋಜನೆ ರೂಪಿಸಿದ್ದೇವೆ. ಮಾರ್ಚ್ ಅಥವಾ ಏಪ್ರಿಲ್ ಒಳಗೆ 5,000 ಬಸ್ಗಳು ಬರುತ್ತೆ. ಇನ್ನು ಕಳೆದ 4 ವರ್ಷದ ಅವಧಿಯಲ್ಲಿ 12,000ಕ್ಕೂ ಅಧಿಕ ಚಾಲಕ ಮತ್ತು ನಿರ್ವಾಹಕರು ನಿವೃತ್ತಿಯಾಗಿದ್ದಾರೆ. ಹುದ್ದೆಯನ್ನ ಭರ್ತಿ ಮಾಡಿಕೊಳ್ಳ ಹಿನ್ನೆಲೆ ಸಮಸ್ಯೆ ಆಗ್ತಾ ಇದೆ. ಸದ್ಯ 9,000 ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸರ್ಕಾರ ಅನುಮತಿ ಕೊಟ್ಟಿದೆ. ಶೀಘ್ರವೇ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ ಎಂದರು. ಚಾಲಕ ನಿರ್ವಾಹಕರಿಗೆ ಸಮಾನ ವೇತನ ನೀಡುವ ಕುರಿತು ಪ್ರಣಾಳಿಕೆಯಲ್ಲಿ ಭರವಸೆ ನೀಡಿರುವ ಕುರಿತು ಸುದ್ದಿಗಾರ ಪ್ರಶ್ನೆಗೆ ಪ್ರತಿಕ್ರಿಯಿಸಿದ ಅವರು, ಈಗಾಗಲೇ 5 ಗ್ಯಾರಂಟಿಯನ್ನ ಕಾರ್ಯಗತ ಮಾಡಿದ್ದೇವೆ. 75 ಭರವಸೆಯನ್ನ ಕೊಟ್ಟಿದ್ದೇವೆ. ಎಲ್ಲ ಭರವಸೆಯನ್ನ ಒಂದೇ ಬಜೆಟ್ನಲ್ಲಿ ಈಡೇರಿಸಲು ಆಗಿಲ್ಲ. ಆದ್ಯತೆ ಮೇರೆಗೆ ಹಂತ ಹಂತವಾಗಿ ಎಲ್ಲ ಭರವಸೆಯನ್ನ ಈಡೇರಿಸಲಾಗುತ್ತೆ ಎಂದರು. ಬೆಳಗಾವಿ ನಿಲ್ದಾಣಕ್ಕೆ ರಾಯಣ್ಣನ ಹೆಸರಿಡುವ ವಿಚಾರಕ್ಕೆ ಪ್ರತಿಕ್ರಿಯಿಸಿ, ಮನವಿ ನೀಡಲಿ ಅಂತ ಅದನ್ನು ಮಾಡೋಣ ಎಂದರು. ರಾಮದುರ್ಗ ತಾಲೂಕಿನ ಶಬರಿಕೊಳ್ಳವನ್ನ ಅಭಿವೃದ್ಧಿಪಡಿಸಲು ಕ್ರಮ ಕೈಗೊಳ್ಳಲಾಗುತ್ತೆ. ಇನ್ನು 4 ಸಾರಿಗೆ ನಿಗಮವನ್ನು ಒಂದುಗೂಡಿಸಲಾಗಲ್ಲ. 4 ನಿಗಮಗಳು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸಲಿದೆ ಎಂದರು. ಇವತ್ತು ಬೆಳಗಾವಿಯಲ್ಲಿ 50 ಬಸ್ಸುಗಳನ್ನು ಮತ್ತು ಹಾವೇರಿ ಬಸ್ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾ ಇದ್ದೀರಿ. ಅನೇಕ ಸಮಸ್ಯೆಗಳಿಂದ ಬಳಲ್ತಾ ಇತ್ತು, ಅದನ್ನೆಲ್ಲ ನಿವಾರಣೆ ಮಾಡಿದ್ದೀರಿ. ಏನು ಹೇಳಕ್ಕೆ ಇಷ್ಟಪಟ್ಟಿದ್ದೀರಿ? ಇವತ್ತು ಹಾವೇರಿ ಬಸ್ ಸ್ಟ್ಯಾಂಡು ಉದ್ಘಾಟನೆ ಅಲ್ಲೇ ಹೋಗಿ ಮಾಡಬೇಕಾಗಿತ್ತು. ಅದರ ಸಮಯದ ಅಭಾವದಿಂದ ಇಲ್ಲೇ ಅದನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಅದು ಸುಮಾರು 4 ಕೋಟಿ ವೆಚ್ಚದಲ್ಲಿ ಆಗಿದೆ. ಅದೇ ರೀತಿ ಒಂದು 650 ಬಸ್ಸಸ್ಗೆ ಆದೇಶ ಕೊಟ್ಟು ಭಾಳ ದಿನ ಆಯಿತು. ಬಸ್ಸುಗಳು ಪ್ರಾರಂಭ ಆಗಿದೆ. ಈಗಾಗಲೇ 100ಕ್ಕಿಂತಲೂ ಹೆಚ್ಚು ಬಸ್ಸುಗಳು ಬಂದಿದೆ. ಪ್ರತಿದಿನ ಒಂದು 10 ಬಸ್ಸು ಬರ್ತಾ ಇರುತ್ತೆ. ಒಂದು 2-3 ತಿಂಗಳಲ್ಲಿ ಎಲ್ಲ ಬಸ್ಸು ಕೂಡ ಬಂದುಬಿಡುತ್ತೆ. 3 ತಿಂಗಳು ಬೇಕಾದ್ರೆ 2 ತಿಂಗಳಲ್ಲಿ ಎಲ್ಲ ಬಂದುಬಿಡುತ್ತೆ. ಮತ್ತು ಇವತ್ತು ಆಕ್ಸಿಡೆಂಟು ಮಾಡದೆ ಯಾರು ವಾಹನ ಚಲಾಯಿಸ್ತಾರೆ ಅವ್ರಿಗೆ ಇವತ್ತು ಸಿಲ್ವರ್ ಮೆಡಲ್ ಕೊಡ್ತೀವಿ. ಗೋಲ್ಡ್ ಮೆಡಲ್ ಅಲ್ಲೇ ಕೊಟ್ಬಿಟ್ವಿ. ಲಾಸ್ಟ್ ಟೈಮ್ ಹುದ್ದೆಯಲ್ಲೇ ಕೊಟ್ವಿ. ಮತ್ತು ಇವತ್ತು ಅಧ್ಯಕ್ಷರು ಕರ್ನಾಟಕದ ಅಧ್ಯಕ್ಷರು ಕಾಗಿಯವರು ಹಾಗೆ ನಮ್ಮ ಇಬ್ಬರು ಶಾಸಕರು ಕೂಡ ರಾಮದುರ್ಗ ಬೆಳಗಾವಿ ನಾಯಕರು ಶಾಸಕರು ಕೂಡ ಬಂದಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬರ್ತಾ ಇದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸ್ವಲ್ಪ ಆರಾಮಿಲ್ಲ ಅವರಿಗೆ. ಮತ್ತು ಈಗಿರ್ತಕ್ಕಂಥ ಬಸ್ ಸ್ಟ್ಯಾಂಡು ಇದು ನಿಮಗೂ ಜ್ಞಾಪಕ ಇರಬೇಕು. 2017ರಲ್ಲಿ ನಾನೇ ಫೌಂಡೇಶನ್ ಹಾಕಿದ್ದು, ಸಿದ್ದರಾಮಯ್ಯ ಬಂದು ಹಾಕಿದ್ವಿ. ಮತ್ತು ಲಾಸ್ಟ್ ಟೈಮ್ ಬಂದಾಗ ಸ್ವಲ್ಪ ಕಾಂಕ್ರೀಟ್ ಉಳಿದೋಗ್ಬಿಟ್ಟಿತ್ತು. ಕಾಂಕ್ರೀಟ್ ಹಿಂಭಾಗದಲ್ಲಿ ಅದೊಂದು 2 ಕೋಟಿ ಚಿಲ್ಲರೆ ಕೆಲಸ ಬಾಕಿ ಇತ್ತು. ಅದು ಕೂಡ ಸಂಪೂರ್ಣವಾಗಿ ಆಗಿದೆ. ಮತ್ತು ಮುಂದೆ ಸ್ಮಾರ್ಟ್ ಸಿಟಿನಲ್ಲಿ ನಗರ ಸಾರಿಗೆ ಬಸ್ ಸ್ಟ್ಯಾಂಡು ಕೂಡ ಆಗ್ತಾ ಇದೆ. ಅದು ಪಾರ್ಲಿಮೆಂಟ್ ಚುನಾವಣೆ ಆದಮೇಲೆ ಅದು ಕೂಡ ಉದ್ಘಾಟನೆ ಮಾಡ್ತೀವಿ. ಸರ್, ಈ ಭಾಗಕ್ಕೆ ಎಲೆಕ್ಟ್ರಿಕಲ್ ಬಸ್ ಬರ್ತಾ ಇಲ್ಲ ಮತ್ತು ಹಳೆ ಬಸ್ಗಳನ್ನು ಈ ಭಾಗಕ್ಕೆ ಬಿಡ್ತೀರಿ ಅನ್ನೋದೊಂದು ಆರೋಪ ಇದೆ. ಹಳೆಯ ಬಸ್ಸಸ್ಸು ನಾನು ಯಾವತ್ತೂ ಹಿಂದೆ ನಾನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಇದ್ದಾಗಲೂ ಕೊಟ್ಟಿರಲಿಲ್ಲ, ಈಗಲೂ ಕೊಡಲ್ಲ. ಮಧ್ಯದಲ್ಲಿ ನಾನು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ತೀರಾ ಬಸ್ಸುಗಳಿಲ್ಲ ಅಂತೇಳಿ ತಗೊಂಡಿದ್ರಂತೆ. ನಾನು ತೊಗೊಂಡಿರಲಿಲ್ಲ. ನಾನು ಹಿಂದೆನೂ ತೊಗೊಂಡಿರಲಿಲ್ಲ, ಈಗಲೂ ತಗೊಂಡಿಲ್ಲ, ಕೊಡೋದಿಲ್ಲ, ಮುಂದಕ್ಕೂ ಕೂಡ ಕೊಡೋದಿಲ್ಲ. ಏನಿದ್ರು ಹೊಸ ಬಸ್ಸುಗಳೇ ನಾವು ಕೊಡ್ತೀವಿ. ಸರಿ ಎಲೆಕ್ಟ್ರಿಕಲ್ ಬಸ್ಸಸ್ಗೂ ಕೂಡ ಟೆಂಡರ್ ಕರೆದಿದ್ದೀವಿ. GCC ಮಾಡಲಲ್ಲಿ ವಾಯುವ್ಯ ಕರ್ನಾಟಕಕ್ಕೆ GCC ಮಾಡಲಲ್ಲಿ ಎಲೆಕ್ಟ್ರಿಕಲ್ ಬಸ್ಗೆ ಟೆಂಡರು ಆಗಿದೆ. GCC ಅಂದರೆ ಗ್ರಾಸ್ ಕಾಸ್ಟ್ ಇದರಲ್ಲಿ ಬಸ್ ಅವ್ರದ್ದು ಮತ್ತು ಇವರು ಚಾಲಕರು ಅವ್ರದ್ದು, ಕಂಡಕ್ಟರ್ ಮಾತ್ರ ನಮ್ಮದಿರ್ತಾರೆ. ಕಿಲೋಮೀಟ್ರ್ ಇಷ್ಟು ಅಂತ ಕೊಡಬೇಕು. ಅದು ಬಿಡ್ಡಲ್ಲಿ ಬಂದು ಯಾರು ಪಾರ್ಟಿಸಿಪೇಟ್ ಮಾಡಿದ್ರೆ ಆವಾಗ ನಾವು ಎಲೆಕ್ಟ್ರಿಕ್ ಬಸ್ಸಸ್ಸು ಈ ಭಾಗಕ್ಕೆ ಕೊಡ್ಬೋದು. ಈಗಾಗಲೇ KSRTCನಲ್ಲಿ ಬಂದಿದೆ, BMTCಯಲ್ಲಿ ಬಂದಿದೆ. ಈ ಭಾಗಕ್ಕೆ ಟೆಂಡರ್ ಕರೆದಾಗಿದೆ. ಸರಿ, ನಿಮ್ಮ ಕಾಂಗ್ರೆಸ್ಸಲ್ಲಿ ಪ್ರಣಾಳಿಕೆಯಲ್ಲಿ ಈ ಬಸ್ ಡ್ರೈವರ್ಗಳಿಗೆ ಮತ್ತು ಇಲ್ಲಿ ಎಂಪ್ಲಾಯಿಗಳಿಗೆ
ಒಂದು ಸಮಾನ ವೇತನ ಕೊಡ್ತೀವಿ ಮತ್ತು ಅವ್ರಿಗೆ ಪೆನ್ಷನ್ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಪ್ರಣಾಳಿಕೆಯಲ್ಲಿ ಹೇಳಿದ್ರಿ. ಬಟ್ ಅದಾಗಲೇ ಇಲ್ಲ ಇಲ್ಲಿವರೆಗೂ. ಈಗ ನಾವು 5 ಗ್ಯಾರಂಟಿಗಳು ಕಾರ್ಯಗತ ಮಾಡಿದ್ದೀವಿ. ಇನ್ನು 75 ಭರವಸೆಗಳನ್ನು ಕೊಟ್ಟಿದ್ದೀವಿ. ನಾವು 75 ಭರವಸೆಗಳಿದೆ. ಎಲ್ಲ ಭರವಸೆಗಳು ಒಂದೇ ಬಜೆಟಲ್ಲಿ ಮಾಡೋಕ್ಕಾಗಲಿಲ್ಲ, ಹಂತ ಹಂತವಾಗಿ ಮಾಡ್ತಾರೆ. ಇದು ಪ್ರಿಯಾರಿಟಿ ಮೇಲೆ ಮಾಡ್ತಾರೆ. ಕಾರ್ಮಿಕರು ಇಲ್ಲಿ ನಮ್ಮ ಇಲಾಖೆಯ ನೌಕರ ವರ್ಗದವರಿಗೂ ಒಂದು ಪ್ಲಸ್ ನಮ್ಮ ರಾಜ್ಯ ಸರ್ಕಾರದ ಎಂಪ್ಲಾಯೀಸ್ ಇದ್ದಾರಲ್ಲ ಅವ್ರದ್ದು ಬೇಡಿಕೆಗಳಿದೆ, ಅದನ್ನೆಲ್ಲ ಕೂಡ ಮಾಡ್ತಾರೆ. ಸರ್ ಈಗ ಅಂಜನಾದ್ರಿ ಬೆಟ್ಟಕ್ಕೆ ತಾವು 100 ಕೋಟಿ ರೂಪಾಯಿ ಕೊಟ್ಟಿದ್ದನ್ನು ಭಾಳಷ್ಟು ಜನ ಅದನ್ನು ಪ್ರಶಂಸೆ ಮಾಡ್ತಾ ಇದ್ದಾರೆ. ಆದರೆ ರಾಮನಿಗಾಗಿ ಶಬರಿ ಕಾಯ್ದಂಥ ಸ್ಥಳ ರಾಮದುರ್ಗದಲ್ಲಿದೆ. ಆ ಶಬರಿಯ ಕೊಳ್ಳ ಇವತ್ತು ಅಭಿವೃದ್ಧಿಗಾಗಿ ರಾಮಲಿಂಗಾರೆಡ್ಡಿಯವರನ್ನು ಕಾಯ್ತಾ ಇದೆ ಸರ್. ಅಶೋಕ್ ಅವ್ರು ಹೇಳಿದ್ದಾರೆ, ಅಶೋಕ್ ಪಟ್ಟಣ್ ಅವ್ರು ಹೇಳಿದ್ದಾರೆ, ಮುಂದಕ್ಕೆ ಅದು ಮಾಡೋಣ ಬಿಡಿ. ಹೆಚ್ಚಳ ಆಗಿದೆ, ಅದಕ್ಕೆ ತಕ್ಕಂಗೆ ಬಸ್ಸುಗಳು. ಹೌದು, ನಿಜ, ಬಸ್ಸುಗಳು ಹೆಚ್ಚು ಆಗಬೇಕಾಗಿತ್ತು. ಹಿಂದೆ 4 ವರ್ಷದಲ್ಲಿ ಒಂದು ಬಸ್ಸು ತೊಗೊಂಡಿಲ್ಲ. ಯಾಕಂದರೆ ಇಲ್ಲೇ ಇದ್ದಾರೆ ಕೇಳಿ, ನಮ್ಮ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಈಗ ನಾವು ಪ್ರಾರಂಭ ಮಾಡಿದ್ದೀವಿ. ಒಟ್ಟು 5,800 ಬಸ್ಸಿಗೆ ಪ್ಲ್ಯಾನ್ ಮಾಡಿದ್ದೀವಿ. ಮಾರ್ಚ್ ಏಪ್ರಿಲ್ ಅಷ್ಟೊತ್ತಿಗೆ ಕನಿಷ್ಠ ಒಂದು 5,000 ಬಸ್ ಆದರೂ ಬಂದೇ ಬರುತ್ತೆ, 4 ಕಾರ್ಪೊರೇಷನ್ ಸೇರಿ. ಯಾವುದನ್ನ 1-2 ಟೆಂಡರಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ಲೇಟ್ ಆಗ್ಬೋದು. ಮರ್ಜ್ ಮಾಡ್ತೀವಿ ಅಂತ ಎಲ್ಲ ಸ್ವಾಯತ್ತ ಸಂಸ್ಥೆಗಳೀಗ ಎಲ್ಲ ಅಧಿಕಾರ ವಾಯು ಕರ್ನಾಟಕಕ್ಕೆ, ಕಲ್ಯಾಣ ಕರ್ನಾಟಕಕ್ಕೆ, BMTCಗೆ ಎಲ್ಲ ಕೊಟ್ಬಿಟ್ಟಿದ್ದೀವಿ. ಈ ಒಂದು ಬಸ್ ಪರ್ಚೇಸಿಂದ ಹಿಡಿದು ಪ್ರತಿಯೊಂದು ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೂಡ ಅವರೇ ಮಾಡ್ಕೊಳ್ಬೋದು. ಸರ್, ಇಲ್ಲಿ ಖಾನಾಪುರ ತಾಲೂಕಿನಲ್ಲಿ ಕಾಡಿನಂಚಿನಲ್ಲಿ ಭಾಳಷ್ಟು ಶಾಲಾ ಮಕ್ಕಳಿದ್ದಾರೆ. ಪಾಪ 8 ಕಿಲೋಮೀಟ್ರು, 10 ಕಿಲೋಮೀಟ್ರು, 5 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಾರೆ. ಅವರಿಗೆ ಬಸ್ ಸೇವೆ ಸಿಗ್ತಾನೆ ಇಲ್ಲ. ಈಗ ನಿಜಾನೇ ಆಗಿಲ್ಲ. ಹಿಂದೆ 4 ವರ್ಷ ಒಂದು ಬಸ್ಸು ತೊಗೊಂಡಿರಲಿಲ್ಲ. ಸುಮಾರು 14,000 ಜನ ರಿಟೈರ್ಮೆಂಟ್ ಆಗಿದ್ದು. 2014ರಲ್ಲಿ ನಾನು ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ ರಿಕ್ರೂಟ್ಮೆಂಟ್ ಮಾಡಿದ್ದು. ಈಗ 9,000 ಜನಕ್ಕೆ ಅನುಮತಿ ಕೊಟ್ಟಿದ್ದಾರೆ. ರಿಕ್ರೂಟ್ಮೆಂಟ್ ಕಲ್ಯಾಣ ಕರ್ನಾಟಕ ಆಗೋಯಿತು, ವಾಯುವ್ಯ ಕರ್ನಾಟಕ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. 2019ರಲ್ಲಿ ಅಪ್ಲಿಕೇಶನ್ ಹಾಕಿದ್ದಾರಲ್ಲ ಅದರಲ್ಲೇ ತೊಗೊಳ್ತೀವಿ. ಹಿಂದೆ ತಪ್ಪು ಮಾಡಿದ್ರಿಂದ ಇವತ್ತು ಜನಕ್ಕೆ ತೊಂದರೆ ಆಗ್ತಾ ಇದೆ. ಶೆಟ್ಟಿಯಿಂದ ಸ್ವಲ್ಪ ಜನ ಜಾಸ್ತಿ ಆಯ್ತಲ್ಲ, ಅದರಿಂದಲೂ ಸ್ವಲ್ಪ ಆಗಿದೆ. ಹೊಸ ಬಸ್ಸಸ್ಸು ಬರ್ತಾ ಇದೆ, ರಿಕ್ರೂಟ್ಮೆಂಟು ಆಗ್ತಾ ಇದೆ. ಈ ಮುಂದಿನ ಶಾಲಾ ಕಾಲೇಜಲ್ಲಿ ಪ್ರಾರಂಭ ಆಗುತ್ತಲ್ಲ, ಆ ಸಮಯಕ್ಕೆ ಯಾವುದೂ ಕೂಡ ಸಮಸ್ಯೆ ಆಗಲ್ಲ ಅಂತ ಭಾವಿಸಿದೆ. ಸರ್, ಬೆಂಗಳೂರು ಶಾಂತಿನಗರ ಬಸ್ ಸ್ಟ್ಯಾಂಡ್ ಹೇಗಿದೆ ಹಾಗೆ ಒಂದು ಬಸ್ ಸ್ಟ್ಯಾಂಡನ್ನು ಉತ್ತರ ಕನ್ನಡದಲ್ಲಿ ಈಗ ಆ ನಿಟ್ಟಿನಲ್ಲಿ ಹೆಂಗಿದೆ ಅಲ್ಲ ಸರ್, ಶಾಂತಿನಗರ ಇದೆ. ಆದರೆ ಮಲ್ಟಿ ಇವನು ಬಸ್ ಸ್ಟ್ಯಾಂಡನ್ನು ಆ ಥರ ಮಾಡ್ತಾ ಇಲ್ಲ. ಯಾಕೆ ಆ ತಾರತಮ್ಯ ಅಂತೇಳಿ ಹಿಂದೆ ಇಲ್ಲ, ಒಂದು ಹಿಂದೆ ನರ್ಮ್ ಸ್ಕೀಮ್ ಅಂತಿತ್ತು UPA ಸರ್ಕಾರ ಇದ್ದಾಗ. ಆಗ ನಗರ ಸಾರಿಗೆಗೆ ಆ ಕಾಲದಲ್ಲಿ ಹೆಚ್ಚು ಒತ್ತು ಕೊಡ್ತಾ ಇತ್ತು. ಆವಾಗ ಅಲ್ಲಿ BMTC ಎಲ್ಲ ಆಯಿತು. ಈ ಬಸ್ ಸ್ಟ್ಯಾಂಡು ಅಷ್ಟೇ, ನಾನೇ ಬಂದು ಫೌಂಡೇಶನ್ ಹಾಕಿದ್ದು. ಆಮೇಲೆ ನಾನಿದ್ದಂಥ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆ ಇರ್ಬೋದು ಅಥವಾ ಧಾರವಾಡ ಜಿಲ್ಲೆ, ಗದಗ ಜಿಲ್ಲೆ, ಈ ಭಾಗದಲ್ಲಿ ಬಾಗಲಕೋಟೆ, ಈ 5-6 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಬಸ್ ಸ್ಟ್ಯಾಂಡ್ಸು ಡಿಪೋಗಳನ್ನ ನಾನೇ ಕೊಟ್ಟಿದ್ದೆ. ಜ್ಞಾಪಿಸ್ಕೊಂಡಿದ್ದೀವಲ್ಲ. ಅಲ್ಲ ಸರ್, ಅದಕ್ಕೆ ಅಪ್ರಿಷಿಯೇಟ್ ಮಾಡ್ತೀವಿ ಸರ್ ನಾವು ಉತ್ತರ ಕನ್ನಡದವರು. ನಿಮ್ಮ ಮೇಲೆ ಇನ್ನೊಂದು ಭರವಸೆ ಇದೆ. ಆ ಥರನಾಗಿ ಏನು ಶಾಂತಿನಗರ ಮತ್ತು ಆಮೇಲೆ ನಮ್ಮ ಯಶವಂತಪುರ ಬಸ್ ಸ್ಟ್ಯಾಂಡ್ ಇದಾವಲ್ಲ, ಅಂತ ಆ ಮಾದರಿಯಲ್ಲಿ ಬಸ್ ಸ್ಟ್ಯಾಂಡ್ ಯಾಕೆ ಕಟ್ತಾ ಇಲ್ಲ? ಕಮರ್ಷಿಯಲ್ ಕಾಂಪ್ಲೆಕ್ಸ್, ಯಾಕಂದ್ರೆ ಇಷ್ಟೆಲ್ಲ ಕಮರ್ಷಿಯಲ್ ಜಾಗ ಇದೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಆ ಥರನಾಗಿ ಕಟ್ಟಿದ್ರೆ ಒಂದು ಸ್ಟೆಪ್ ಹಾಲ್ ಗೇಟ್ ಅಂತೇಳಿ ಎಲ್ಲ ಸಿಗ್ಬೋದಲ್ಲ ಒಂದು ಬಿಲ್ಡಿಂಗಲ್ಲಿ ಅಂತೇಳಿ ಈ ಸಲ ಮಾಡೋಣ. ಪ್ಲೀಸ್ ಸರ್ ಈಗ ಇನ್ನೊಂದು ಸರ್, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮನ ಹೆಸರು, ಇದು ಬಸ್ ನಿಲ್ದಾಣಕ್ಕೆ ರಾಯಣ್ಣನ ಹೆಸರು ಇಡಬೇಕಂತ ಬೇಡಿಕೆ ಭಾಳ ದಿನ ಇದೆ ಸರ್. ರಾಮಲಿಂಗಾರೆಡ್ಡಿ ಅವರ ಒಂದು ಇತಿಹಾಸದಲ್ಲಿ ಅದೊಂದು ಸೇರ್ಕೋಬೋದಾ ಅಂತ ಅವ್ರು ಮಾಡಿದ್ರು ಅಂತ ಹೇಳಿ ಮನವಿ ಕೊಡಲಿ. ಈ ಭಾಗದ ನಮ್ಮ ಲೋಕಲ್ ರೆಪ್ರೆಸೆಂಟೇಟಿವ್ಸ್ ಮನವಿ ಕೊಟ್ಟರೆ ಪರಿಗಣಿಸೋಣ. ಎಸ್ ಸರ್, ಥ್ಯಾಂಕ್ ಯು ಸರ್. ತಾಜಾ ಸುದ್ದಿಗಾಗಿ AJ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.